ಗೌರವಾನ್ವಿತ ನರೇಂದ್ರ ಮೋದಿಜಿ ಅವರ ಒಂದು ಸರ್ಕಾರದಲ್ಲಿ ಕ್ಯಾಬಿನೆಟ್ಟಿನ ಮಂತ್ರಿಗಳು ಇರೋದು ಕೇಂದ್ರದಲ್ಲಿ ಒಟ್ಟು 29 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ಯಾಬಿನೆಟ್ ಮತ್ತೆ ಸ್ಟೇಟ್ ಸಚಿವರು ಒಟ್ಟು ಕೇಂದ್ರದಲ್ಲಿ ಮಂತ್ರಿಗಳು ಇರೋದು 29. ಅಂದ್ರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಯಾರು ಕೂಡ ಇಷ್ಟು ದೊಡ್ಡ ರೀತಿಯಂತ ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಕೇಂದ್ರದ ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಗೆದ್ದಂತ ಉದಾಹರಣೆಗಳು ಯಾವುದೂ ಇಲ್ಲ. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಅಂದ್ರೆ, ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ಜೀವಂತ ಇದ್ದಾಗ ಗೌರವನ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. 2 ಬಾರಿ ಸೋಲಿಸುವಂತ ಕೆಲಸವನ್ನ ಮಾಡಿದ್ರು. ಕೊನೆಗೆ ದೆಹಲಿಯ ಮುಖ್ಯ ಸ್ಥಳಗಳಲ್ಲಿ ಅನೇಕ ಹಿರಿಯರ ಜೀವಂತ ಅವರು ತೀರ್ಕೊಂಡಂತ ಸಮಾಧಿಗಳನ್ನ ಸ್ಮಾರಕಗಳನ್ನ ಕಟ್ಟುವಂತ ಕೆಲಸ ಮಾಡಿದ್ರು. 4 ಅಡಿ 6 ಅಡಿ ಜಾಗವನ್ನು ಕೂಡ ಕಾಂಗ್ರೆಸ್ ಅವರು ಉಪಯೋಗಿಸಿಕೊಂಡ್ರೆ ಹೊತ್ತು ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ವಾಪಸ್ ಅವರ ಹುಟ್ಟೂರಿನಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಬಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಂದ್ರೆ ಈ ರೀತಿ ಅವರ ಭಾವಚಿತ್ರವನ್ನ ತೋರಿಸಿಕೊಂಡು ಪರಿಶಿಷ್ಟ ಪಂಗಡದವರಿಗೆ ಮೋಸವನ್ನ ಮಾಡಿಕೊಂಡು ಇವತ್ತು ಕೂಡ ದೇಶ ಆಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗೌರವಾನ್ವಿತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜ ಒಂದೇ ತಟ್ಟಲ್ಲಿ ಇಬ್ರು ಕೈ ಹಾಕಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿ ಬೇರೆ ಪರಿಶಿಷ್ಟ ಪಂಗಡ ಬೇರೆ 2 ನಿಗಮಗಳನ್ನ ಬೇರೆ ಬೇರೆ ಮಾಡಿ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಸ್ವಾಭಿಮಾನದ ಬದುಕನ್ನ ರೂಢಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ.